ऑथेंटिक न्यूज 19 में आपका स्वागत है। आइए देखते हैं आज की न्यूज। ಇದು ನಮ್ಮ ಪಾಲಿಕೆದು ಒಂದು 53 ಶಾಪ್ಸ್ ಇದೆ. ಓಲ್ಡ್ ಹುಬ್ಳಿದು ನಮ್ಮ ಹಾಸ್ಪಿಟಲ್ ಪ್ರಿಮೈಸಸ್ ಈ ಹಾಸ್ಪಿಟಲ್ ಪ್ರಿಮೈಸಸ್ ಕಾಂಪೌಂಡ್ ಕತ್ಕೊಂಡು ಸುಮಾರು ಒಂದು 53 ಸಣ್ಣ ಸಣ್ಣ ಶಾಪ್ಸ್ ಇದೆ. ಸುಮಾರು 50ರಿಂದ 60 ವರ್ಷ ಓಲ್ಡ್ ಶಾಪ್ಸ್ ಎಲ್ಲ ಡಿಲಾಬಿಟೆಡ್ ಆಗಿತ್ತು, ಬೀಳೋ ಸ್ಥಿತಿಯಲ್ಲಿತ್ತು. ಜಾಸ್ತಿ ಮಳೆ ಬಂದರೆ ಸಾರ್ವಜನಿಕರಿಗೆ ಹಾನಿ ಆಗ್ಬೋದು ಅನ್ನೋದು ಒಂದು ಸಂಭವ ಇತ್ತು. ಟೆಂಪ್ರವರಿ ಆಗಿ ಶಿಫ್ಟ್ ಮಾಡ್ರಿ ಅಂತ ಪಾಲಿಕೆಯಿಂದ 2018 ನೋಟಿಸ್ ಕೊಟ್ಟಿತ್ತು ಎಲ್ಲ ಅಲ್ಲಿ ಬಾಡಿಗೆದಾರರಿಗೆ. ಪಾಲಿಕೆ ಅಂಗಡಿಯಲ್ಲಿ ಯಾರು ಬಾಡಿಗೆ ಇದ್ರು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ 2018ಕ್ಕೆ. ತದನಂತರ ಅಲ್ಲಿ ಬಾಡಿಗೆದಾರರು ನ್ಯಾಯಾಲಯದಲ್ಲಿ ಒಂದು ಸ್ಟೇಯನ್ನು ತೆಗೆದುಕೊಂಡಿದ್ರು. ಇವರಿಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಲಿಂದ ಡಿಸ್ಪ್ಲೇಸ್ ಮಾಡಬಾರ್ದಂತ. ಮತ್ತು 12ನೇ ತಾರೀಕು 2026 12 ಜೂನ್ ನಮ್ಮ ಪಾಲಿಕೆ ಅಂತೆ ಆದೇಶ ಬಂದಿದೆ. ಸೊ ಏನು ಸ್ಟೇ ಇತ್ತು ಆ ಸ್ಟೇ ವೆಕೇಟ್ ಮಾಡಿದ್ದಾರೆ. ಹೀಗಾಗಿ ಇದನ್ನು ನಾವು ಎಲ್ಲ ಪಾಲಿಕೆ ಆಸ್ತಿಯನ್ನು ನಾವು ಕಬ್ಜಾಗೆ ತೆಗೆದುಕೊಂಡಿದ್ದು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ಗಾಗಿ. ಮೇನ್ ಉದ್ದೇಶ ಇಲ್ಲಿ ರ್ಯಾಂಪ್ ಕನ್ಸ್ಟ್ರಕ್ಷನ್ಗಾಗಿ. ಈ ರ್ಯಾಂಪ್ ಕನ್ಸ್ಟ್ರಕ್ಷನ್ ಮಾಡುವಾಗ ಹಾಸ್ಪಿಟಲ್ಗೆ ಇವೆಲ್ಲ ಈ ಶಾಪ್ಗಳಿಗೆ ಧಕ್ಕೆ ಆಗುವ ಒಂದು ಸಂಭವ ಇದೆ. ಸೊ ಎಲ್ಲ PWD ಇಂಜಿನಿಯರ್ಸ್ ಇದ್ದಾರೆ, ನಾಳೆನೇ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ನಮ್ಮ ಉದ್ದೇಶ, ಪಾಲಿಕೆ ಉದ್ದೇಶ ಅವ್ರಿಗೆ ಡಿಸ್ಪ್ಲೇಸ್ ಮಾಡ್ಬೇಕು ಅನ್ನೋದಿಲ್ಲ, ಬಟ್ ಓಲ್ಡ್ ಹುಬ್ಳಿ ಹಾಸ್ಪಿಟಲ್ ಇಲ್ಲಿ ರ್ಯಾಂಪ್ ಮಾಡ್ಬೇಕಂತ 2018 ಇಂಟಿಮೇಷನ್ ಈಗಾಗಲೇ ಕೊಟ್ಟಿದ್ವಿ ಅವರಿಗೆ ವೆಕೇಟ್ ಮಾಡ್ರಿ ಅಂತ. ಮತ್ತು ಇದು ಆಲ್ರೆಡಿ ನಮಗೆ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಇದೆ. ಏನು PWD ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟರೆ ಈ ಶಾಪ್ಸ್ ಯಾವುದೇ ಟೈಮಲ್ಲಿ ಬೀಳ್ಬೋದು. ಇಲ್ಲಿ ಎಲೆಕ್ಟ್ರಿಕ್ ವ್ಯವಸ್ಥೆನೂ ಏನೋ ಸಮಸ್ಯೆ ಆಗ್ಬೋದು, ಮಳೆ ಬಂದಾಗ ಅನಾಹುತ ಆಗ್ಬೋದು ಅಂತಂದು. ಬಟ್ ನ್ಯಾಯಾಲಯದಲ್ಲಿ ಇದು ಪ್ರಕರಣ ಇರೋದ್ರಿಂದ ನಾವು ಕೂಡ ನ್ಯಾಯಾಲಯದಲ್ಲಿ ಫೈಟ್ ಮಾಡಿದ್ವಿ. ಈಗ ಅವರು ಏನೋ ಸ್ಟೇ ಇತ್ತು, ಆ ಸ್ಟೇ ವೆಕೇಟ್ ಆಗಿದೆ. ಇದನ್ನು ನಾವು ಪಾಲಿಕೆ ಕಬ್ಜಾಗೆ ತೆಗೆದುಕೊಂಡು PWD ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಇಲ್ಲಿ ಈ ಹಾಸ್ಪಿಟಲ್ ರ್ಯಾಂಪ್ ಕನ್ಸ್ಟ್ರಕ್ಷನ್ಗಾಗಿ ಅದು ಅನುಕೂಲ ಆಗ್ತೈತೆ. ಸುಮಾರು 53 ಶಾಪ್ಸ್ ಇದೆ. ಆ ಶಾಪ್ಸು ಡಿಲಾಬಿಟೆಡು ಮತ್ತು ಬೀಳೋ ಸ್ಥಿತಿಯಲ್ಲಿದೆ ಒಂದು. ಮತ್ತು ಎರಡನೇದವು ಏನಾದರೂ ಈಗ ರ್ಯಾಂಪ್ ಕನ್ಸ್ಟ್ರಕ್ಷನ್ ಮಾಡುವಾಗ ಅವ್ರಿಗೆ ಏನಾದರೂ ಅನಾಹುತ ಆದರೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ಚಾನ್ಸಸ್ಸು ಇದೆ. ಸೊ 53ರಿಗೂ ಬೇರೆ ಕಡೆ ನಾವು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಮತ್ತು ಇವ್ರಿಗೆ 53 ಮಂದಿಗೂ ಬೇರೆ ಎಲ್ಲರೂ ರಿಹ್ಯಾಬಿಲಿಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. 3 ಶಾಪ್ಸು ಸುಮಾರು ಒಂದು 40 ವರ್ಷ ಹಿಂದ್ಗಡೆ ಎಲ್ಲ ಮಾರಾಟ ಮಾಡಲಿಕ್ಕೆ, ಇದು ಬೇರೆ ಬೇರೆ ವ್ಯಾಪಾರ ಮಾಡಲಿಕ್ಕೆ ಬಾಡಿಗೆ ಆಧಾರದ ಮೇಲೆ ಬಾಡಿಗೆದಾರಿಗೆ ಕೊಟ್ಟಿದ್ವಿ. ತದನಂತರ ಇದು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲಿ ರಿಟರ್ನಿಂಗ್ ವಾಲ್ ಅಂದರೆ ರ್ಯಾಂಪ್ ಮಾಡಬೇಕು. ಆ್ಯಂಬುಲೆನ್ಸು ಮತ್ತು ಫೈರ್ ಫೈಟರ್ ವೆಹಿಕಲ್ ಮೂವ್ಮೆಂಟ್ಗೆ ಕಡ್ಡಾಯವಾಗಿ ಇಲ್ಲಿ ಒಂದು 7 ಮೀಟರ್ಸು ನಮಗೆ ಜಾಗ ಬೇಕಾಗ್ತೈತೆ ಇದು ರ್ಯಾಂಪ್ ಮಾಡಲಿಕ್ಕೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ 2018 ಪಾಲಿಕೆಯಿಂದ ಎಲ್ಲ 53 ವ್ಯಾಪಾರಸ್ಥರಿಗೆ ಯಾರು ಬಾಡಿಗೆ ರೂಪದಲ್ಲಿದ್ದು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ. ಆ ನೋಟಿಸ್ ಮೇಲೆ ನ್ಯಾಯಾಲಯದಲ್ಲಿ ಸ್ಟೇ ಇತ್ತು. 2019 ಸ್ಟೇ ಸಿಕ್ಕಿತ್ತು. ತದನಂತರ ನಾವು ಪಾಲಿಕೆಯಿಂದ ಅದನ್ನ ಮ್ಯಾಟ್ರನ್ನ ಪರ್ಸ್ಯೂ ಮಾಡಿ ಈಗ 12/6/2026 ಆದೇಶ ಆಗಿದೆ. ಆ ನೋಟಿಸ್ ಏನು ಸ್ಟೇ ಇದೆ, ಸ್ಟೇ ವೆಕೇಟ್ ಆಗಿದೆ. ಹೀಗಾಗಿ ಈಗ ಹಾಸ್ಪಿಟಲ್ದು ರ್ಯಾಂಪ್ ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ವ್ಯಾಪಾರಸ್ಥರಿಗೂ ಮುಂಚೆನೇ ಹೇಳಿದ್ವಿ, ಎಲ್ಲರೂ ನಿಮ್ಮ ಏನು ಸಾಮಗ್ರಿಗಳಿದೆ ಅದನ್ನ ದಯವಿಟ್ಟು ತೆಗೆದುಕೊಂಡು ಹೋಗ್ರಿ. ಇಲ್ಲಿ ಈಗಾಗಲೇ ಅವು ಸುಮಾರು PWDಯಿಂದ ರಿಪೋರ್ಟ್ ಇದೆ, ಅವೆಲ್ಲ ಡಿಲಾಬಿಟೆಡ್ ಕಂಡೀಷನ್ಸ್ ಇದೆ. ಬೀಳುವಂಥದ್ದೆಲ್ಲ ಯಾವುದೇ ಸಮಯದಲ್ಲಿ ಬೀಳ್ಬೋದು. ಸ್ವಲ್ಪ ಜಾಸ್ತಿ ಮಳೆ ಆದರೂ ಬೀಳೋ ಸಂಭವ ಇದೆ. ಸಾರ್ವಜನಿಕರು ಯಾರಾದರೂ ಏನಾದರೂ ವ್ಯಾಪಾರಕ್ಕೆ ಬಂದವ್ರಿಗೆ ಅವ್ರಿಗೂ ಹಾನಿ ಆಗೋ ಸಂಭವ ಇದೆ. ಎಲೆಕ್ಟ್ರಿಕಲ್ ಈ ಬಿಲ್ಡಿಂಗಿಗೆ ನಾವು ಸರಿಯಾದ ಎಲೆಕ್ಟ್ರಿಸಿಟಿನೂ ಕೊಡೋಕ್ಕಾಗಲ್ಲ, ಯಾಕಂದರೆ ಡಿಲಾಬಿಟೆಡ್ ಕಂಡೀಷನ್ ಇದೆ. ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಭಾಳಷ್ಟು ಮನವಿನೂ ಮಾಡಿದ್ವಿ. ಈಗ ನ್ಯಾಯಾಲಯದಲ್ಲಿ ಪಾಲಿಕೆ ಪರವಾಗಿ ಆದೇಶ ಆಗಿದೆ. ಹೀಗಾಗಿ ನಾವು ಅದನ್ನು ಎಲ್ಲ ವೆಕೇಟ್ ಮಾಡಿದ್ವಿ. ಅವರು ನಾವು ವ್ಯಾಪಾರ ಮಾಡ್ತೀವಿ, ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡ್ರಿ. ಸ್ವಾಭಾವಿಕ, ಕಳೆದ 1 ವರ್ಷದಿಂದ ನಾವು ಅವರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ ವ್ಯಾಪಾರಸ್ಥರಿಗೆ.
ಅವ್ರಿಗೂ ವ್ಯಾಪಾರ ಮಾಡಲಿಕ್ಕೆ ನಮ್ಗೆ ತೊಂದರೆ ಆಗುತ್ತೆ, ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಸಬ್ಜೆಕ್ಟ್ ಇಟ್ಟು ಎಲ್ಲ 53 ಜನರಿಗೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಸಾಮಾನ್ಯ ನಮ್ಮ ಪಾಲಿಕೆ ಎಲ್ಲ ಸದಸ್ಯರ ಒಂದು ಸಹಮತದ ಮೇರೆಗೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಈಗ ಮತ್ತೆ ಫುಟ್ಪಾತ್ ಅತಿಕ್ರಮಣದ ಬಗ್ಗೆ ಮತ್ತು ವಾರ ವಾರ ಮಾಡ್ತಾ ಇದ್ದೀವಿ. ನಿನ್ನೆನೂ ಫುಟ್ಪಾತ್ ಅತಿಕ್ರಮಣವನ್ನು ನಾವು ತೆರವುಗೊಳಿಸಿದ್ದೀವಿ. ಸೊ ನೆಕ್ಸ್ಟ್ ಒಂದು 4 to 6 months ಕಂಟಿನ್ಯೂಸ್ ಡೈಲಿ ಮಾಡ್ತಾ ಇದ್ವಿ. ಅಂದರೆ ನಾವು ಫುಟ್ಪಾತ್ ಒಂದ್ಸರಿ ಒಂದು ಕಡೆ ತೆರವು ಮಾಡ್ತೀವಿ, ಮತ್ತೆ ಬಂದು ಇಟ್ಕೊಳ್ಳೋ ಈ ಥರ ದೂರ ಬರ್ತಾ ಇದ್ವು. ಅದಕ್ಕೋಸ್ಕರ ಪ್ರತಿ ವಾರ ನಾವು ಫುಟ್ಪಾತ್ನ ತೆರವು ಮಾಡ್ತಾ ಇದ್ದೀವಿ. ಸರ್ ಫುಟ್ಪಾತ್ ತೆರವು ಮಾಡಿದ್ರು ಕೂಡ ಮತ್ತು ಅಧಿಕಾರಿಗಳು ಸಿಬ್ಬಂದಿ ಹೋದ್ಮೇಲೆ ಮತ್ತು ಇಡ್ತಾರೆ ಸರ್. ಸೊ ಅದನ್ನ ನಾವು ಫ್ರೀಕ್ವೆಂಟ್ ಆಗಿ ಮಾಡ್ಬೇಕು. ಪ್ರತಿ ವಾರ ಮಾಡಿದ್ರೆ ನಾವು ಪ್ರತಿ ವಾರ ಬರ್ತಾರೆ, ಇವರು ತೆಗಿತಾರೆ, ಅದನ್ನ ತೆಗಿಲೇಬೇಕು. ಕೆಲವೊಬ್ರು ಬಡವರು ಇರ್ತಾರೆ, ರಿಕ್ವೆಸ್ಟ್ ಮಾಡಿರ್ತಾರ, ಆ ಒಂದು ಹಿನ್ನೆಲೆಯಲ್ಲಿ ಮಾನವ ದೃಷ್ಟಿಯಿಂದ ಬಿಟ್ಟಿರ್ತೀವಿ. ಸೊ ಆದ್ರೆ ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಆ ಥರ ಫುಟ್ಪಾತ್ ಅತಿಕ್ರಮಣ ಮಾಡೋದ್ರಿಂದ ಪಾದಚಾರಿಗಳಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. 2 wheelers 4 wheelers ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಪಾಲಿಕೆಯಿಂದ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಹೋದ GB-ಯಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಗಿತ್ತು, ಫುಟ್ಪಾತನ್ನು ನಾವು ತೆರವುಗೊಳಿಸಬೇಕು ಅಂತ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಲಾಸ್ಟ್ GB-ಯಿಂದ ಈ ಕಳೆದ ಒಂದು 20 ದಿವಸದಲ್ಲಿ 2 ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಪ್ರತಿ ವಾರನೂ ಇನ್ನು ಮಾಡ್ತೀವಿ. ಇಂಥ ಕಾರ್ಯಕ್ಕೆ ಸರ್ ಸಾರ್ವಜನಿಕರಲ್ಲಿ ಒಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಸರ್. ಹೌದು ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಹೌದು, ನಮ್ಮ ಪಾಲಿಕೆ ಎಲ್ಲ ಜೋನಲ್ ಕಮಿಷನರ್ಸ್, ಎಲ್ಲ ಪೌರ ಕಾರ್ಮಿಕರು, ಎಲ್ಲ ಸಿಬ್ಬಂದಿಯವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮದವರು ಸಹಕಾರ ಇದೆ. ಸರ್ ಈ ಸಾರ್ವಜನಿಕ ಶೌಚಾಲಯ ನಮಸ್ತೆ. ಈ ಸಾರ್ವಜನಿಕ ಶೌಚಾಲಯ ಸುಲಭ ಶೌಚಾಲಯ ಸುಮಾರು 11 ಕಡೆ ನಾವು ಪ್ರಪೋಸ್ ಮಾಡಿದ್ವಿ. ಪಾಲಿಕೆ ಸದಸ್ಯರು ಅವ್ರನ್ನೂ ಕೇಳ್ತೀವಿ, ಜನಪ್ರತಿನಿಧಿಗಳಿಗೂ ಕೇಳಿಕೊಂಡು ಅವ್ರ ಅನುದಾನ ಶೌಚಾಲಯಗಳನ್ನು ಕಟ್ಟಲಿಕ್ಕೆ